ಇದು ಅಂತಿಂತ ಮರ್ಡರ್ ಮಿಸ್ಟರಿಯಲ್ಲ, ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದ್ದ ಮಾಜಿ ಶಾಸಕರೊಬ್ಬರ ಕುಟುಂಬದ ಭಯಾನಕ ಕೊಲೆ ಪ್ರಕರಣ. ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಇಡೀ ಕುಟುಂಬವೇ ಸರ್ವನಾಶವಾದ ಕತೆ ಇದು. ಪೊಲೀಸರು ವಿಸ್ತೃತ ತನಿಖೆ ನಡೆಸುವವರೆಗೂ ಇಲ್ಲಿ ಯಾರು ಆರೋಪಿಗಳು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು. ಮೇಲ್ನೋಟಕ್ಕೆ ಎಲ್ಲವೂ ನಾರ್ಮಲ್ ಆಗಿತ್ತು, ಆದರೆ ಒಳಗಿನ ಕರಾಳ ಸತ್ಯ ಬೇರೆಯದ್ದೇ ಇತ್ತು. ಕಾಣದ ಕೈಗಳ ಕೈವಾಡ, ಮನುಷ್ಯನೊಳಗೆ ಅತಿಯಾದ ಆಸೆ, ದ್ವೇಷ ಹೊಕ್ಕರೆ ಏನಾದೀತು ಅನ್ನೋದಕ್ಕೆ ಈ ಹತ್ಯಾಕಾಂಡ ಜೀವಂತ ಸಾಕ್ಷಿ. ಮಾನಸಿಕವಾಗಿ ದುರ್ಬಲವಾದವರು ದಯಮಾಡಿ ಈ ಎಪಿಸೋಡ್ ನೋಡಬೇಡಿ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿನ ಹತ್ಯೆಗಳು ಭಯಾನಕವಾಗಿವೆ. ಜೊತೆಗೆ ಇದು ನಿಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಮಾನಸಿಕವಾಗಿ ದುರ್ಬಲರು ನೋಡದಿರೋದೇ ಒಳ್ಳೆಯದು. ಅಷ್ಟಕ್ಕೂ ಈ ಕೊಲೆ ಕೇಸ್ ಯಾಕಿಷ್ಟು ಭಯಾನಕವಾಗಿದೆ? ಅಲ್ಲಿ ನಿಜವಾಗಿಯೂ ನಡೆದಿದ್ದೇನು? ರಾಜಕಾರಣಿ ಮನೆಯಲ್ಲೇ ಹಂತಕರು ಇದ್ರಾ? ಅಸಲಿಗೆ ಕೊಲೆಗೆ ಕಾರಣಗಳೇನು? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 2001ರ ಸಮಯ. ಹರಿಯಾಣದ ಹಿಸ್ಸಾರ್ ಜಿಲ್ಲೆಯ ಬರವಾರ ಎಂಬ ಹಳ್ಳಿಯಲ್ಲಿ ಮಾಜಿ ಶಾಸಕರಾಗಿದ್ದ ರೇಲು ರಾಮ್ ಪೂನಿಯಾ ದೊಡ್ಡ ಬಂಗಲೆಯೊಂದನ್ನ ಕಟ್ಟಿಸಿದ್ರು. ನೋಡಲು ತೇಟ್ ಅರಮನೆಯಂತಿದ್ದ ಈ ಕಟ್ಟಡ ಹಲವು ಎಕರೆ ಪ್ರದೇಶದಲ್ಲಿ ಹಬ್ಬಿಕೊಂಡಿತ್ತು. ವಿಶೇಷ ಅಂದ್ರೆ ಕಾರನ್ನ ನೇರವಾಗಿ 2ನೇ ಮಜಲಿನ ಬೆಡ್ರೂಮ್ಗೆ ತೆಗೆದುಕೊಂಡು ಹೋಗಬಹುದಿತ್ತು. ಮನೆ ಅಷ್ಟು ವಿಶಾಲವಾಗಿತ್ತು. ಆ ಬಂಗಲೆ ಕುರಿತಾಗಿ ಇಡೀ ಹರಿಯಾಣ ರಾಜ್ಯವೇ ಮಾತನಾಡ್ತಾ ಇತ್ತು. ಜನರು ಇದನ್ನ ನೋಡಲೆಂದೇ ಇಲ್ಲಿಗೆ ಆಗಮಿಸ್ತಾ ಇದ್ರು. ಇನ್ನು ಪೂನಿಯಾರದ್ದು ಸುಖಿ ಕುಟುಂಬವಾಗಿತ್ತು. ಮಕ್ಕಳು ಮೊಮ್ಮಕ್ಕಳು ಸೇರಿ 9 ಜನ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆಗಸ್ಟ್ 23, 2001ರ ದಿನ ಪೂನಿಯಾ ಅವರ ಕಿರಿಯ ಮಗಳು ಪ್ರಿಯಾಂಕಾ ಹುಟ್ಟುಹಬ್ಬವಿತ್ತು. ಅದಕ್ಕಾಗಿ ಮನೆಯಲ್ಲೇ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ರೇಲು ರಾಮ್ ಪೂನಿಯಾ ಅವರ 2ನೇ ಹೆಂಡತಿ, ಮಗ ಸುನಿಲ್ ಹಾಗೂ ಆತನ ಹೆಂಡತಿ ಮಕ್ಕಳು ಹಾಗೂ ಪ್ರಿಯಾಂಕಾ ಮತ್ತು ಸೋನಿಯಾ, ಹೀಗೆ ಕುಟುಂಬದಲ್ಲಿದ್ದ ಒಟ್ಟು 9 ಜನ ಸದಸ್ಯರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಖುದ್ದು ಮಾಜಿ ಶಾಸಕರಾಗಿದ್ದ ಕಾರಣ ರೇಲು ರಾಮ್ರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಸಾಕಷ್ಟು ಆಸ್ತಿ ಸಂಪತ್ತು ಇತ್ತು. ಹೀಗಾಗಿ ಮನೆಯಲ್ಲೇ ಭರ್ಜರಿ ಅಡುಗೆ ಮಾಡಿಸಿ, ಕೇಕ್ ತರಿಸಿ, ಸೌಂಡ್ ಸಿಸ್ಟಮ್ ಹಾಕಿಸಿ ಮಗಳ ಬರ್ತ್ಡೇ ಪಾರ್ಟಿ ಮಾಡ್ತಿದ್ರು. ವಿಚಿತ್ರ ಅಂದ್ರೆ ಅಲ್ಲಿ ಹೊರಗಿನವರಿಗೆ ಯಾರಿಗೂ ಕರೆದಿರಲಿಲ್ಲ. ಕೇವಲ ಮನೆಯವರಷ್ಟೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲವೂ ಹುರುಪಿನಿಂದಲೇ ನಡೆದಿತ್ತು. ಮಧ್ಯರಾತ್ರಿಯವರೆಗೂ ಕುಣಿದು ಕುಪ್ಪಳಿಸಿದ್ದ ಎಲ್ಲರೂ ಬಳಿಕ ತಮ್ಮ ತಮ್ಮ ಕೋಣೆಗಳಿಗೆ ಮಲಗಲು ತೆರಳಿದ್ರು. ಆದರೆ ಸೌಂಡ್ ಸಿಸ್ಟಮ್ನಲ್ಲಿ ಮ್ಯೂಸಿಕ್ ಮಾತ್ರ ಇಡೀ ರಾತ್ರಿ ಆನ್ ಆಗಿಯೇ ಇತ್ತು. ಬೆಳಗ್ಗೆ ಎಂದಿನಂತೆ ಕೆಲಸಗಾರರು ಮನೆಗೆ ಬರತೊಡಗಿದ್ರು. ಮೊದಲು ಬಂದ ಕೆಲಸಗಾರ ಒಳಗೋಗ್ತಾ ಇದ್ದಂತೆ ಅಲ್ಲಿನ ದೃಶ್ಯ ಕಂಡು ಬೆಚ್ಚಿ ಬಿದ್ದನಲ್ಲದೆ ಭಯದಿಂದ ಚೀರುತ್ತಾ ಹೊರಗಡೆ ಓಡಿ ಬಂದಿದ್ದ. ಅಲ್ಲಿದ್ದ ದೃಶ್ಯಗಳು ಕುರುಕ್ಷೇತ್ರವನ್ನೇ ಮೀರಿಸುವಂತಿತ್ತು. ಗೋಡೆಗಳಿಗೆ ಎಲ್ಲೆಂದರಲ್ಲಿ ಚಿಮ್ಮಿದ್ದ ರಕ್ತ, ನೆಲದ ಮೇಲೆ ಕೊಡದಷ್ಟು ಹೆಪ್ಪುಗಟ್ಟಿದ್ದ ರಕ್ತದ ಮಡು, ಅಲ್ಲಲ್ಲಿ ಬಿದ್ದಿದ್ದ ಹೆಣಗಳು, ಇಡೀ ಮನೆಯೇ ಮಟನ್ ಶಾಪ್ನಂತೆ ರಕ್ತಮಯವಾಗಿತ್ತು. ಕೆಲಸಗಾರರು ಅಳುತ್ತಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರು. ಕ್ಷಣಾರ್ಧದಲ್ಲಿ ಈ ಮರ್ಡರ್ ಸುದ್ದಿ ಇಡೀ ಸುತ್ತಮುತ್ತಲ ತಾಲೂಕು ಜಿಲ್ಲೆಗಳಿಗೆ ಹಬ್ಬಿತು. ಮಾಜಿ ಶಾಸಕರ ಇಡೀ ಕುಟುಂಬವನ್ನ ಬರ್ಬರವಾಗಿ ಸೈತಾನನಂತೆ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಖುದ್ದು ಪೊಲೀಸರು ಕೂಡ ಆ ದೃಶ್ಯಗಳನ್ನ ಕಂಡು ನಡಗಿ ಹೋದ್ರು. ಅಷ್ಟರ ಮಟ್ಟಿಗೆ ಪೈಶಾಚಿಕವಾಗಿ ಹತ್ಯೆ ಮಾಡಲಾಗಿತ್ತು. ಸ್ನೇಹಿತರೆ, ಮನುಷ್ಯನನ್ನೇ ಕೊಲೆ ಮಾಡೋದು ಬರೀ ಹೇಯ ಅಷ್ಟೇ ಅಲ್ಲ, ಅದೊಂದು ಕ್ಷಮಿಸಲಾರದ ಮಹಾಪಾಪ. ಆದರೆ ಇಲ್ಲಿ ಇಡೀ ಕುಟುಂಬವನ್ನೇ ಅತ್ಯಂತ ಭಯಾನಕವಾಗಿ ನಿರ್ದಯೆಯಿಂದ ಹತ್ಯೆ ಮಾಡಲಾಗಿತ್ತು. ಇಡೀ ಹಿಸ್ಸಾರ್ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯೇ ಬಂಗಲೆಗೆ ಬಂದಿತ್ತು. ಪೊಲೀಸರು ಮನೆಗೆ ಎಂಟ್ರಿ ಕೊಡುತ್ತಲೇ ಶವಗಳ ಪಂಚನಾಮೆ ಮಾಡಿ ಸಾಗಿಸುವ ಯತ್ನ ಮಾಡಿದ್ರು. ಆಂಬ್ಯುಲೆನ್ಸ್ ಮೂಲಕ ಒಂದೊಂದೇ ಮೃತದೇಹಗಳನ್ನ ಸಾಗಿಸಲು ಮುಂದಾದ್ರು. ಆ ವೇಳೆ ಕೋಣೆಯೊಂದರಲ್ಲಿ ಬಿದ್ದಿದ್ದ ರಾಮ್ ಪೂನಿಯಾರ ಕೊನೆಯ ಮಗಳು ಸೋನಿಯಾ ದೇಹ ಕಂಪಿಸಿದಂತಾಯಿತು. ಪೊಲೀಸರು ಕೊಂಚ ಲಕ್ಷ್ಯವಿಟ್ಟು ನೋಡಿದಾಗ ಅವಳಿನ್ನೂ ಜೀವಂತವಿದ್ದಳು. ಕೂಡಲೇ ಅವಳನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಐಸಿಯುನಲ್ಲಿ ಅಡ್ಮಿಟ್ ಮಾಡಲಾಯಿತು. ಅಷ್ಟೊತ್ತಿಗಾಗಲೇ ಅವಳು ಹೆಚ್ಚು ಕಡಿಮೆ ಕೋಮಾಗೆ ಜಾರಿದ್ಲು. ಇತ್ತ ಪೊಲೀಸರು ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ಶುರು ಮಾಡಿದ್ರು. ಅಂದಹಾಗೆ ರಾಮ್ ಪೂನಿಯಾ ಮಾಜಿ ಶಾಸಕರಾಗಿದ್ದ ಕಾರಣ ಅವರಿಗೆ ರಾಜಕೀಯ ದ್ವೇಷಿಗಳಿರಬಹುದು. ಹಾಗೆ ಸಂಪತ್ತು ಇರೋದ್ರಿಂದ ಒಂದಷ್ಟು ವಿರೋಧಿಗಳು ಇದ್ದೇ ಇರ್ತಾರೆ. ಬಹುಶಃ ಅವರೇ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಆ ದಿಕ್ಕಿನಲ್ಲೇ ತನಿಖೆ ಆರಂಭಿಸಿದ್ದರು. ರಾಜಕೀಯ ವಿರೋಧಿಗಳ, ರೌಡಿಗಳ ಪಟ್ಟಿ ತರಿಸಿಕೊಂಡು ಅಖಾಡಕ್ಕಿಳಿದ್ರು. ಆದರೆ ಆರಂಭಿಕ ತನಿಖೆಯಲ್ಲಿ ಅಂತಹ ಯಾವುದೇ ಸುಳಿವು ಸಿಗಲಿಲ್ಲ. ಹಾಗೆ ಕೊಲೆ ನಡೆದ ಸ್ಥಳದಲ್ಲಾಗ್ಲಿ ಅಥವಾ ಅವರ ಊರಿನಲ್ಲಾಗ್ಲಿ
ಸಂಚಿನ ಸುಳಿವುಗಳು ಯಾವುವೂ ಕೂಡ ಅಲ್ಲಿ ದೊರಕಲೇ ಇಲ್ಲ. ಆದರೂ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಶುರು ಮಾಡಿದ್ರು. ಅತ್ತ ತನಿಖೆ ಚುರುಕುಗೊಂಡಿದ್ರೆ ಇತ್ತ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಸೋನಿಯಾಗೆ ಕೊಂಚ ಪ್ರಜ್ಞೆ ಬರುತ್ತದೆ. ಹೀಗಾಗಿ ಪೊಲೀಸರು ತಡ ಮಾಡದೆ ಅವಳಿಂದ ಸ್ವಲ್ಪವಾದರೂ ಮಾಹಿತಿ ಸಿಗಬಹುದು ಅಂದುಕೊಂಡು ಅವಳಿಂದ ಹೇಳಿಕೆ ಪಡೆಯುವ ಪ್ರಯತ್ನ ಮಾಡ್ತಾರೆ. ಅಂದು ರಾತ್ರಿ ತಾವೆಲ್ಲ ಪಾರ್ಟಿ ಮಾಡಿದ್ದಾಗಿಯೂ ಕೊನೆಯ ಸಮಯದಲ್ಲಿ ತಮಗೆ ದೊಣ್ಣೆಯಿಂದ ಯಾರೋ ಹಿಂದಿನಿಂದ ಹೊಡೆದ್ರು. ಆ ಬಳಿಕ ತನಗೆ ಪ್ರಜ್ಞೆ ತಪ್ಪಿತ್ತು, ಮುಂದೇನಾಯ್ತು ಅಂತ ತನಗೆ ತಿಳಿಯದು. ಹೀಗಂತ ಪೂನಿಯಾ ಕೊನೆಯ ಮಗಳಾಗಿದ್ದ ಸೋನಿಯಾ ಸ್ಟೇಟ್ಮೆಂಟ್ ಕೊಡ್ತಾಳೆ. ಪೊಲೀಸರು ಕೂಡ ಇದು ಸತ್ಯ ಇರಬಹುದು ಅಂದುಕೊಂಡು ಸುಮ್ಮನಾಗ್ತಾರೆ. ಹೀಗೆ ತನಿಖೆ ಮುಂದುವರಿಯುತ್ತದೆ. ಆದರೆ ತನಿಖಾ ತಂಡ ತನಿಖೆ ನಡೆಸ್ತಾ ಇರಬೇಕಾದ್ರೆ ವಿಧಿವಿಜ್ಞಾನ ತಜ್ಞರಿಗೆ ಮನೆಯಲ್ಲಿ ಒಂದು ಡೈರಿ ಹಾಗೂ ಒಂದು ಲೆಟರ್ ಸಿಗುತ್ತದೆ. ಅದು ಸೋನಿಯಾರದ್ದು ಅನ್ನೋದನ್ನ ನೌಕರರಿಂದ ಕೇಳಿ ತಿಳಿದುಕೊಳ್ತಾರೆ. ಇದು ತಿಳಿಯುತ್ತಲೇ ಪೊಲೀಸರಿಗೆ ಭಿನ್ನವಾದ ಯೋಜನೆಯೆಂದು ಹೊಳೆಯಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಯಾವಾಗ ಪೊಲೀಸರಿಗೆ ಆ ಡೈರಿ ಹಾಗೂ ಲೆಟರ್ ಸಿಕ್ಕಿತೋ ಆಗ ಕೇಸ್ ಮತ್ತೊಂದು ಆಯಾಮಕ್ಕೆ ಹೊರಡುವಂತಾಯಿತು. ಪೊಲೀಸರು ಈಗ ಹೆಚ್ಚು ತಡ ಮಾಡುವಂತಿರಲಿಲ್ಲ. ಹೀಗಾಗಿ ಅವರು ನೇರವಾಗಿ ಆಸ್ಪತ್ರೆಗೆ ಹೋದವರೇ ಸೋನಿಯಾ ಬಳಿ ಈ ಬಗ್ಗೆ ಮಾಹಿತಿ ಕೇಳ್ತಾರೆ. ಮೊದಲು ಡೈರಿ ತೋರಿಸಿ, ಈ ಬರವಣಿಗೆ ನಿಮ್ದೇನಾ, ಹಾಗೆ ಈ ಡೈರಿಯು ನಿಮ್ದೇ ಇರಬೇಕಲ್ವಾ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಸೋನಿಯಾ ಹೌದು ಎನ್ನುತ್ತಾರೆ. ಆಗ ಪೊಲೀಸರು ಲೆಟರ್ ಹೊರತೆಗೆದು ಅವರ ಮುಂದೆ ಹಿಡಿಯುತ್ತಾರೆ. ಇದು ಕೂಡ ನಿಮ್ದೇ ಅಲ್ವಾ ಅಂತ ಪ್ರಶ್ನಿಸ್ತಾರೆ. ಕಾಕಿ ಅಧಿಕಾರಿಗಳು ಯಾವಾಗ ಲೆಟರ್ ತೋರಿಸಿದ್ರು ಆಗ ಸೋನಿಯಾರ ಮುಖವೇ ಬಿಳಚಿಕೊಂಡಂತಾಗುತ್ತೆ. ಅಂದಹಾಗೆ ಆ ಪತ್ರವನ್ನ ಸೋನಿಯಾ ತನ್ನ ಪತಿ ಸಂಜೀವ್ಗೆ ಬರೆದಿರ್ತಾರೆ. ನಾನು ನನ್ನ ಕುಟುಂಬದವರನ್ನ ವಿಪರೀತವಾಗಿ ದ್ವೇಷಿಸ್ತೇನೆ. ನನಗೆ ಅವರಲ್ಲಿ ಯಾರನ್ನ ಕಂಡ್ರು ಕೂಡ ಆಗೋದಿಲ್ಲ. ನೀನು ನನಗೆ ಸಹಾಯ ಮಾಡು, ಇಲ್ಲ ಬಿಡು, ನಾನಂತೂ ಅವರನ್ನ ಜೀವಂತವಾಗಿ ಉಳಿಯೋದಕ್ಕೆ ಬಿಡೋದಿಲ್ಲ, ಹೀಗಂತ ಆ ಪತ್ರದಲ್ಲಿ ಬರೆದಿರುತ್ತೆ. ಇದನ್ನ ಓದಿ ಪೊಲೀಸರೇ ಖುದ್ದು ಬೆಚ್ಚಿ ಬೀಳ್ತಾರೆ. ಅಸಲಿಗೆ ಕೊಲೆಗಾರ ಹೊರಗಿಲ್ಲ, ಕುಟುಂಬದ ಒಳಗೆಯೇ ಇದ್ದಾರೆ ಅನ್ನೋದು ಖಾತ್ರಿಯಾಗುತ್ತೆ. ತನಿಖೆಯ ಭಾಗವಾಗಿ ಸೋನಿಯಾ ಗಂಡ ಸಂಜೀವ್ಗಾಗಿ ತಲಾಶ್ ನಡೆಯುತ್ತೆ. ಹಲವು ದಿನಗಳ ಹುಡುಕಾಟದ ಬಳಿಕ ಸಂಜೀವ್ ಪೊಲೀಸರಿಗೆ ಸೆರೆ ಸಿಗ್ತಾನೆ. ಬಳಿಕ ಆತನನ್ನ ಸೋನಿಯಾ ಜೊತೆ ಮುಖಾಮುಖಿ ಭೇಟಿಯಾಗುವಂತೆ ಕರೆತರಲಾಗುತ್ತೆ. ಇಬ್ಬರನ್ನ ಒಟ್ಟಿಗೆ ಕೂರಿಸಿಕೊಂಡು ಪೊಲೀಸರು ವಿಚಾರಣೆ ಶುರು ಮಾಡ್ತಾರೆ. ಅಲ್ಲಿಂದ ಈ ಬೇಭತ್ಸ ಕೊಲೆಯ ಕಥಾನಕ ಬಿಚ್ಚಿಕೊಳ್ಳುತ್ತೆ. ಸ್ನೇಹಿತರೆ, ಕೊಲೆಯಾದ ರಾಮ್ ಪೂನಿಯಾ 1996ರಲ್ಲಿ ಹರಿಯಾಣ ವಿಧಾನಸಭೆಯ ಸದಸ್ಯರಾಗಿದ್ರು. ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ್ದ ಅವರು ಟ್ರಕ್ ಕ್ಲೀನರ್ ಆಗಿ ತಮ್ಮ ವೃತ್ತಿ ಆರಂಭಿಸಿದ್ರು. ಹೀಗೆ ಲಾರಿ ಜೊತೆ ಜೀವನ ಸಾಗಿಸುತ್ತಿರುವಾಗಲೇ ಅವರಿಗೆ ತೈಲ ವ್ಯವಹಾರ ಲಾಟ್ರಿ ಹೊಡೆದಂತೆ ದೊಡ್ಡ ಮಟ್ಟದ ಲಾಭ ತಂದುಕೊಡುತ್ತೆ. ಅದನ್ನೇ ಗೆಲುವಿನ ಮೆಟ್ಟಿಲಾಗಿಸಿಕೊಂಡಿದ್ದ ರಾಮ್ ಕೆಲವೇ ವರ್ಷಗಳಲ್ಲಿ 100 ಕೋಟಿ ಸಂಪಾದಿಸುವ ಮಟ್ಟಿಗೆ ಬೆಳೀತಾರೆ. ದೆಹಲಿ, ಫರೀದಾಬಾದ್, ಹಿಸ್ಸಾರ್ ಹೀಗೆ ಹಲವೆಡೆ ಮನೆ, ಜಮೀನು, ಕಾರ್ಖಾನೆಗಳನ್ನ ಖರೀದಿಸುವ ಮೂಲಕ ಪೂನಿಯಾ ದೊಡ್ಡ ಶ್ರೀಮಂತರಾಗಿ ಬೆಳೀತಾರೆ. ಅಸಲಿಗೆ ಅವರ ಹಿಸ್ಸಾರ್ ಮನೆಯೇ ಎಲ್ಲರ ಪಾಲಿಗೆ ದೊಡ್ಡ ಕೌತುಕವಾಗಿತ್ತು. ಅದನ್ನ ನೋಡಲೆಂದೇ ದೂರದಿಂದ ಜನ ಬರ್ತಾ ಇದ್ರು. ಅಷ್ಟರ ಮಟ್ಟಿಗೆ ಪೂನಿಯಾ ತಮ್ಮ ಸಿರಿವಂತಿಕೆ ಮೆರಿತಾ ಇದ್ರು. ಜಾಟ್ ಸಮುದಾಯಕ್ಕೆ ಸೇರಿದ್ರಿಂದ ಸಹಜವಾಗಿಯೇ ಒಂದಷ್ಟು ಸಾಮಾಜಿಕ ಸ್ಥಾನಮಾನವೂ ಇತ್ತು. ಇನ್ನು ಪೂನಿಯಾ 2 ವಿವಾಹವಾಗಿದ್ರು. ಮೊದಲನೇ ಹೆಂಡತಿ ಓಮಿ ದೇವಿಗೆ ಸುನೀಲ್ ಹೆಸರಿನ ಓರ್ವ ಮಗ ಇದ್ರೆ, ಎರಡನೇ ಹೆಂಡತಿ ಕೃಷ್ಣಾದೇವಿಗೆ ಪ್ರಿಯಾಂಕಾ ಹಾಗೂ ಸೋನಿಯಾ ಎನ್ನುವ 2 ಹೆಣ್ಣು ಮಕ್ಕಳಿದ್ದರು. ಮಗ ಸುನೀಲ್ಗೆ ಶಕುಂತಲಾ ಎನ್ನುವ ಮಹಿಳೆ ಜೊತೆ ಆಗ್ಲೇ ಮದುವೆ ಆಗಿತ್ತು. ಆ ದಂಪತಿಗೆ 3 ಮಕ್ಕಳಿದ್ರು. 2 ಮಕ್ಕಳು 4ರಿಂದ 3 ವರ್ಷದವರಾದರೆ ಇನ್ನೊಂದು ಮಗು ಹುಟ್ಟಿ ಆಗಷ್ಟೇ ತಿಂಗಳಷ್ಟೇ ಕಳೆದಿತ್ತು. ಹೀಗೆ ಇಡೀ ಕುಟುಂಬ ಸುಖ ಸಂತೋಷದಿಂದಿತ್ತು. ಎಲ್ಲಿಯೂ ಯಾವುದಕ್ಕೂ ಕೊರತೆ ಇರಲಿಲ್ಲ. ಮೇಲ್ನೋಟಕ್ಕೆ ಎಲ್ಲವೂ ನಾರ್ಮಲ್ ಎನ್ನುವಂತೆಯೇ ಇತ್ತು. ಅಂದಹಾಗೆ ಪೂನಿಯಾ ಕಿರಿಯ ಮಗಳು ಪ್ರಿಯಾಂಕಾ ಜನ್ಮದಿನ ಆಗಸ್ಟ್ 24 ಆಗಿತ್ತು. ಆದರೆ ಆ ದಿನ ಅವಳ ಕಿರಿಯ ಸಹೋದರಿ ಸೋನಿಯಾ ತನಗೆ 24 ತಾರೀಕಿನಂದು ಬೇರೆ ಕೆಲಸ ಇದೆ, ಹೀಗಾಗಿ 23ಕ್ಕೆ ಹುಟ್ಟುಹಬ್ಬ ಆಚರಿಸುವಂತೆ ತಂದೆಗೆ ಹೇಳ್ಕೊಂಡಿದ್ಲು. ಅವಳು ಹೇಳಿದ್ದಾಳೆ ಅಂದುಕೊಂಡು ಮನೆಯವರೆಲ್ಲ 23ರಂದೇ ಪ್ರಿಯಾಂಕಾ ಬರ್ತ್ಡೇಗೆ ನಿರ್ಧರಿಸಿದ್ರು. ನಿಗದಿಯಂತೆ ಸಿದ್ಧತೆಗಳೆಲ್ಲ ನಡೆದಿದ್ದವು. ಅಷ್ಟಕ್ಕೂ ಸೋನಿಯಾ ತನ್ನ ಗಂಡ ಸಂಜು ಜೊತೆ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ಲು. ತಂಗಿಯ ಬರ್ತ್ಡೇಗೆಂದೇ ಅವಳು ದೆಹಲಿಯಿಂದ ಆಗಸ್ಟ್ 21ರಂದು ಹಿಸ್ಸಾರ್ಗೆ ಬಂದಿದ್ಳು. ಸೋನಿಯಾ ಹಾಗೂ ಅವಳ ಪತಿ ಸಂಜೀವ್ ಸೇರಿದಂತೆ ಅಂದು ಬರ್ತ್ಡೇ ಪಾರ್ಟಿಯಲ್ಲಿ ಒಟ್ಟು 10 ಕುಟುಂಬ ಸದಸ್ಯರಿದ್ದರು. ಎಲ್ಲವೂ ಅಂದುಕೊಂಡಂತೆ ನಡೆದಿತ್ತು. ಖುಷಿ ಖುಷಿಯಾಗಿ ಎಲ್ಲರೂ ಕುಣಿಯುತ್ತಾ ಸಂತಸದಲ್ಲಿದ್ರು. ಬಹಳ ದಿನಗಳ ಬಳಿಕ ಎಲ್ಲರೂ ಸೇರಿದ್ರಿಂದ ಸಂತೋಷದ ವಾತಾವರಣ ಅಲ್ಲಿತ್ತು. ಒಳಗೆ ಘಮಘಮ ಎನ್ನುವಂತಹ ಅಡುಗೆ ಕೂಡ ತಯಾರಾಗಿತ್ತು. ಮೊದಲಿನಿಂದಲೂ ರಾಮ್ ಅವರಿಗೆ ರಾತ್ರಿ ಹಾಲಿನ ಕೀರ್ ಕುಡಿಯುವ ಅಭ್ಯಾಸ ಇತ್ತು. ಹೀಗಾಗಿ ಅಂದು ಊಟವಾದ ಬಳಿಕ ಖುದ್ದು ಸೋನಿಯಾ ಎಲ್ಲರಿಗೆ ಕೀರ್ ಮಾಡಿದ್ಲು. ಅದನ್ನ ಎಲ್ಲರಿಗೆ ಸರ್ವ್ ಮಾಡಲು ಅಡುಗೆ ಮನೆಗೆ ಹೋಗಿ ಅದರಲ್ಲಿ ಎಲ್ಲರಿಗೂ ನಿದ್ದೆಯ ಮಾತ್ರೆ ಹಾಕಿದ್ಲು. ಅಂದುಕೊಂಡಂತೆ ಎಲ್ಲರಿಗೂ ಕೀರ್ ನೀಡಿದ್ಲು.
ದುರಂತ ಅಂದ್ರೆ 3 ತಿಂಗಳ ಹಸುಗೂಸಿಗೂ ಈ ಮತ್ತು ಬರುವ ಕೀರ್ ಕೊಡಿಸಿದ್ದಳು. ಕಿರಾತಕಿ ಸೋನಿಯಾ ನೀಡಿದ್ದ ಕೀರ್ ಕೊಡಿದಿದ್ದ ಕುಟುಂಬದ ಎಲ್ಲರಿಗೂ ನಿಧಾನವಾಗಿ ಬವಳಿಕೆ ಬರಲು ಶುರುವಾಯಿತು. ಕುಣಿಯುತ್ತಲೇ ಕೆಲವರು ತಮ್ಮ ಕೊಠಡಿಗಳಿಗೆ ಹೋಗಿ ಮಲಗಿದ್ರು. ಒಂದರ್ಧ ಗಂಟೆಯಲ್ಲಿ ಅಲ್ಲಿನ ಚಿತ್ರಣವೇ ಬದಲಾಯಿತು. ಎಲ್ಲರೂ ನಿದ್ದೆಗೆ ಜಾರಿದ ಬಳಿಕ ಅಲ್ಲಿ ಎಚ್ಚರವಿದ್ದವರು ಕೇವಲ ಸೋನಿಯಾ ಹಾಗೂ ಅವಳ ಪತಿ ಸಂಜೀವ್ ಮಾತ್ರ. ಅತ್ತ ಸೌಂಡ್ ಸಿಸ್ಟಮ್ನಿಂದ ಸಂಗೀತ ಬರುತ್ತಿದ್ರೆ ಇತ್ತ ಸೋನಿಯಾ ಹಾಗೂ ಸಂಜೀವ್ ಮುಂದಿನ ರಕ್ತಸಿಕ್ತ ಹಂತಕ್ಕೆ ತಯಾರಾಗ್ತಾ ಇದ್ರು. ಎಲ್ಲರೂ ನಿದ್ದೆಗೆ ಜಾರಿದ್ದನ್ನ ಖಾತ್ರಿಪಡಿಸಿಕೊಂಡು ದೊಡ್ಡ ಹತ್ಯಾಕಾಂಡಕ್ಕೆ ಸಜ್ಜಾಗತೊಡಗಿದ್ರು. ಸೋನಿಯಾ ತನ್ನ ಪತಿ ಸಂಜೀವ್ಗೆ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಎಲ್ಲರನ್ನ ಕೊಲ್ಲಲು ಹೇಳ್ತಾಳೆ. ಆದರೆ ಸಂಜೀವ್ ಅದಕ್ಕೊಪ್ಲಿಲ್ಲ. ಕಾರಣ ಬಂದೂಕಿನಲ್ಲಿ ಇದ್ದಿದ್ದು ಕೇವಲ 4 ಗುಂಡುಗಳು, ಅಲ್ಲದೆ ಅದರ ಶಬ್ದದಿಂದ ಬಾಕಿ ಸದಸ್ಯರು ಎದ್ದರೆ ಕಷ್ಟ ಅಂತ ಹೇಳಿದ. ಇದನ್ನ ಕೇಳಿ ಕೆಂಡಾಮಂಡಲವಾದ ಸೋನಿಯಾ ಗಂಡನಿಗೆ ಹಿಗ್ಗಾಮುಗ್ಗ ಬೈದು ನೇರವಾಗಿ ಮನೆಯ ಕೆಳಗಿನ ಮಹಡಿಗೆ ಹೋಗ್ತಾಳೆ. ಬಳಿಕ ಅಲ್ಲಿಂದ ದೊಡ್ಡದಾದ ರಾಡ್ನೊಂದಿಗೆ ಬಂದ್ಲು. ಅವಳ ಆ ಭಯಾನಕ ರೂಪ ಕಂಡು ಸಂಜೀವ್ ಹೆದರಿದ. ಅಷ್ಟರ ಮಟ್ಟಿಗೆ ವ್ಯಗ್ರಗೊಂಡಿದ್ದ ಸೋನಿಯಾ ದೇಹದಲ್ಲಿ ಪ್ರೇತ ಹೊಕ್ಕವರಂತೆ ಆಡ್ತಾ ಇದ್ಲು. ಸೋನಿಯಾ ಕೈಯಲ್ಲಿ ಲೋಹದ ರಾಡ್ ನೋಡಿದ ಸಂಜೀವನಿಗೆ ಭಯ ಶುರುವಾಗಿತ್ತು. ಆದರೆ ಆತನಿಗೆ ಅದನ್ನ ಹೇಳಲು ಧೈರ್ಯವಿರಲಿಲ್ಲ. ಆದರೆ ಸೋನಿಯಾ ಮಾತ್ರ ರಕ್ಕಸಿಯಂತೆ ತನ್ನದೇ ಕರುಳ ಬಳ್ಳಿಯನ್ನ ಹತ್ಯೆ ಮಾಡಲು ಹೇಳುತ್ತಿದ್ಲು. ಮೊದಲು ತಂದೆ ರಾಮ್ ಕೊಠಡಿಗೆ ಹೋದ ದಂಪತಿ ಆತನನ್ನ ಕೊಲ್ಲಲು ಸಜ್ಜಾದ್ರು. ಸೋನಿಯಾ ನಿರಂತರವಾಗಿ ಸಂಜೀವಿಗೆ ಇಶಾರೆ ಮಾಡ್ತಾ ಇದ್ಲು. ತನ್ನದೇ ತಂದೆಯನ್ನ ಹತ್ಯೆ ಮಾಡುವಂತೆ, ಆತನ ಉಸಿರು ನಿಲ್ಲಿಸುವಂತೆ ಹೇಳ್ತಾ ಇದ್ಲು. ಅವಳಲ್ಲಿ ಮನುಷ್ಯತ್ವವೇ ಹೋಗಿ ರಾಕ್ಷಸಿತನ ಬಂದು ಬಿಟ್ಟಿತು. ಸಂಜೀವ್ ಒಂದೇ ಏಟಿಗೆ ರೈಲುರಾಮ್ ಅವರ ಜೀವ ನಿಲ್ಲಿಸಿದ್ದ. ರಾಡ್ನಿಂದ ಹೊಡೆದ ಹೊಡೆತಕ್ಕೆ ಪೋನಿಯ ತಲೆ 2 ಹೋಳಾಗಿತ್ತು. ಇಡೀ ಹಾಸಿಗೆ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಇದನ್ನ ಕಂಡು ಗಹಗಹಿಸಿ ನಕ್ಕ ಸೋನಿಯಾ ತನ್ನ ಶಪಥ ಪೂರೈಕೆ ಆದಂತೆ ಬಡಬಡಿಸುತ್ತಿದ್ಲು. ವಿಪರ್ಯಾಸ ಅಂದ್ರೆ ಯಾವ ಜೀವ ತನ್ನ ಹುಟ್ಟಿಗೆ ಕಾರಣವಾಗಿತ್ತೋ ಅದೇ ಪ್ರಾಣವನ್ನ ಸೋನಿಯಾ ತಾನೇ ಖುದ್ದಾಗಿ ನಿಂತು ಹತ್ಯೆ ಮಾಡಿಸಿದ್ಲು. ಇದಾದ ಬಳಿಕ ತನ್ನ ಮಲತಾಯಿ ಮಲಗುವ ಜಾಗಕ್ಕೆ ಬಂದ ಗಂಡ ಹೆಂಡತಿ ಅಲ್ಲಿಯೂ ಸೇಮ್ ಅದೇ ಕೆಲಸವನ್ನ ಮಾಡಿ ಹೊರಬಿದ್ರು. ಅಲ್ಲಿಂದ ಪ್ರಿಯಾಂಕಾ ಹಾಗೂ ಅವಳ ಜೊತೆ ಮಲಗಿದ್ದ ಸೋದರ ಸೊಸೆ ಅಳಿಯನನ್ನ ತೇಟ್ ಅದೇ ಪ್ರಕಾರವಾಗಿ ರಾಡ್ನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಲಾಯಿತು. ಹೀಗೆ ಒಬ್ಬರಾದ ಬಳಿಕ ಒಬ್ಬರಂತೆ ಇಡೀ ಸದಸ್ಯರನ್ನ ಚಚ್ಚಿ ಹಾಕಿದ್ದರು. ಅವರಿಗೆ ಇದ್ದ ಭಯ ಅಂದ್ರೆ ಸುನಿಲ್ನನ್ನ ಕೊಲ್ಲೋದಾಗಿತ್ತು. ಕಾರಣ ಸುನಿಲ್ ಅಜಾನುಬಾಹುವಾಗಿದ್ದ. ಆತ ಎಚ್ಚರಗೊಂಡ್ರೆ ಆತನನ್ನ ಸಾಯಿಸೋದಿರ್ಲಿ, ಆತನೇ ಇವರನ್ನ ಮಣ್ಣು ಮುಕ್ಕಿಸುವಂತಿದ್ದ. ಹೀಗಾಗಿಯೇ ಜಾಣತನದಿಂದ ಆತನ ರೂಮ್ಗೆ ಬಂದ ಸೋನಿಯಾ ಹಾಗೂ ಸಂಜೀವ್ ಎಚ್ಚರಿಕೆಯಿಂದ ಗಮನಿಸಿದ್ರು. ಆತ ಸಂಪೂರ್ಣ ನಿದ್ದೆಯಲ್ಲಿದ್ದಾನೆ ಅನ್ನೋದು ತಿಳಿದ ಬಳಿಕವೇ ಕಾರ್ಯಕ್ಕೆ ಇಳಿದ್ರು. ಮೊದಲು ಆ ದಂಪತಿ ನಡುವೆ ಮಲಗಿದ್ದ ಹಸುಗೂಸನ್ನ ಎತ್ತಿ ಬೇರೆಡೆ ಇಟ್ರು. ಬಳಿಕ ಸುನಿಲನ ಕೈ ಕಟ್ಟಿ ಹಾಕಿದ್ರು. ಬಳಿಕ ಮನಸೋ ಇಚ್ಛೆ ರಾಡ್ನಿಂದ ಆತನಿಗೆ ಹೊಡೆದ್ರು. ಕಬ್ಬಿಣದ ರಾಡ್ನ ಹೊಡೆತಕ್ಕೆ ಸುನಿಲ್ನ ದೇಹದಿಂದ ರಕ್ತ ಚಿಮ್ತಾ ಇತ್ತು. ಈ ಹತ್ಯೆಯ ದೃಶ್ಯಗಳು ಹೇಗಿದ್ದವು ಅಂದ್ರೆ ಆ ಕೋಣೆಯ ಗೋಡೆಗಳೆಲ್ಲ ರಕ್ತದಿಂದ ತುಂಬಿ ಹೋಗಿತ್ತು. ಇದಾದ ಬಳಿಕ ಸುನಿಲ್ ಪತ್ನಿ ಶಕುಂತಲಾ ಹಾಗೂ ಆ ಹಸುಗೂಸನ್ನ ಸಹ ಅಮಾನುಷವಾಗಿ ಈ ಕ್ರೂರ ದಂಪತಿ ಕೊಲೆ ಮಾಡಿದ್ರು. ಅಲ್ಲಿಗೆ ಮನೆಯಲ್ಲಿ ಬರೋಬ್ಬರಿ 8 ಹೆಣಗಳು ಉರುಳಿದ್ದವು. ರಾತ್ರಿ 12 ಗಂಟೆಯಿಂದ ಶುರುವಾಗಿದ್ದ ಹತ್ಯಾಕಾಂಡದ ಬೇಭತ್ಸ್ಯ ಕಾರ್ಯ 2 ಗಂಟೆಯವರೆಗೂ ನಡೆಯುತ್ತೆ. ಮೈಯೆಲ್ಲ ಪಿಶಾಚಿ ಹೊಕ್ಕವರಂತೆ ರಾಕ್ಷಸಿತನವನ್ನ ಆಹ್ವಾನಿಸಿಕೊಂಡಿದ್ದ ಸೋನಿಯಾ ತನ್ನದೇ ಹೆತ್ತವರನ್ನ, ಒಡ ಹುಟ್ಟಿದವರನ್ನ ಅತ್ಯಂತ ಹೇಯವಾಗಿ ಮನುಷ್ಯತ್ವವನ್ನೇ ಮರೆತು ಗಂಡನ ಜೊತೆ ಸೇರಿ ಕೊಲೆ ಮಾಡಿದ್ದಳು. ಹೀಗೆ ಕುಟುಂಬ ಸದಸ್ಯರನ್ನ ಹೆಡೆಮುರಿ ಕಟ್ಟಿದ ಸೋನಿಯಾ ಹಾಗೂ ಸಂಜೀವ್ ಕೊಲೆ ಆಪಾದನೆ ತಮ್ಮ ಮೇಲೆ ಬಾರದಂತೆ ಕತೆ ಹೆಣೆದುಕೊಂಡ್ರು. ತಮ್ಮ ಮೇಲೂ ದಾಳಿ ನಡೆದಂತೆ ನಡೆಸೋದಾಗಿ ಸೋನಿಯಾ ಹೇಳಿದ್ಲು. ಅದರಂತೆ ಗಂಡನಿಂದ ರಾಡ್ನಿಂದ ಗಾಯ ಮಾಡಿಕೊಂಡು ಕೆಳಗೆ ಬಿದ್ದು ಬೆಳಗ್ಗೆಯವರೆಗೂ ನಟಿಸಿದ್ಲು. ಮತ್ತೊಂದೆಡೆ ಗಂಡ ಸಂಜೀವ್ ಅಲ್ಲಿಂದ ಯಾರಿಗೂ ಗೊತ್ತಾಗದಂತೆ ದೆಹಲಿಗೆ ಹೊರಟು ಹೋಗಿದ್ದ. ಹೀಗೆ ಈ ರಕ್ಕಸರಿಂದ ಇತಿಹಾಸದ ಅತ್ಯಂತ ಭೀಕರ ಹತ್ಯಾಕಾಂಡ ಅಲ್ಲಿ ನಡೆದು ಹೋಗುತ್ತೆ. ಸ್ನೇಹಿತರೆ, ಸೋನಿಯಾ ತನ್ನ ಪೋಷಕರು ಹಾಗೂ ಕುಟುಂಬಸ್ಥರನ್ನ ಹೀಗೆ ಹೇಯವಾಗಿ ಬರ್ಬರವಾಗಿ ಕೊಲ್ಲೋದಕ್ಕೆ ಕಾರಣಗಳಿದ್ದವು. ಅವಳಿಗೆ ತನ್ನದೇ ಹೆತ್ತವರ ಮೇಲೆ ಇಷ್ಟೊಂದು ದ್ವೇಷ ಹುಟ್ಟಲು ಕೆಲ ಅಂಶಗಳು ಮೂಲವಾಗಿದ್ದವು. ಅಂದ ಹಾಗೆ ಸೋನಿಯಾ ಸಂಜೀವ್ನನ್ನ ಪ್ರೇಮಿಸಿ ವಿವಾಹವಾಗಿದ್ಲು. ಅಂದ್ರೆ ಅದೊಂದು ಲವ್ ಮ್ಯಾರೇಜ್ ಆಗಿತ್ತು. ಜೂಡೋ ತರಬೇತಿ ಸಮಯದಲ್ಲಿ ಪರಿಚಯವಾಗಿದ್ದ ಸಂಜೀವ್ನನ್ನ ಮದುವೆಯಾಗೋದಾಗಿ ಸೋನಿಯಾ ತಮ್ಮ ತಂದೆಗೆ ಹೇಳಿದ್ಲು. ಆರಂಭದಲ್ಲಿ ಈ ಬಗ್ಗೆ ಅಸಮ್ಮತಿ ಸೂಚಿಸಿದ್ದ ರಾಮ್ ಬಳಿಕ ಮಗಳ ಒತ್ತಾಯ ಹಾಗೂ ಖುಷಿಗಾಗಿ ಒಪ್ಕೊಂಡಿದ್ರು. ಎಲ್ಲವೂ ಸೋನಿಯಾ ಅಂದುಕೊಂಡಂತೆ ನಡೆಯುತ್ತೆ. ಆದರೆ ಸಂಜೀವ್ ಸಾಮಾನ್ಯ ಕುಟುಂಬದಿಂದ ಬಂದಿದ್ದ. ಆತನ ಬಳಿ ಆಸ್ತಿ ಆಗ್ಲಿ ಅಥವಾ ಒಳ್ಳೆಯ ಕೆಲಸವಾಗ್ಲಿ ಇರಲಿಲ್ಲ. ಇದು ಸಹಜವಾಗಿ ಸೋನಿಯಾಳಲ್ಲಿ ಅಸಮಾಧಾನ ತಂದಿತ್ತು. ಹೀಗಾಗಿಯೇ ತನ್ನ ಪತಿಗೆ ತನ್ನ ತವರು ಮನೆಯವರು ಗೌರವ ತೋರಿಸಲಾರರು ಎನ್ನುವ ಮನಸ್ಥಿತಿ
ಸಂಪತ್ತಿ ಅವಳದ್ದಾಗಿತ್ತು. ಅದೇ ಕಾರಣಕ್ಕೆ ಸೋನಿಯಾ ತನ್ನ ತಂದೆ ಬಳಿ 50 ಎಕರೆ ಜಮೀನು ಮಾರಿ ಹಣ ನೀಡುವಂತೆ ಬೇಡಿಕೆ ಇಡ್ತಾಳೆ. ತಂದೆ ರಾಮರೇನು ಇದಕ್ಕೆ ಒಪ್ಕೊಂಡಿದ್ರು. ಅಳಿಯನಿಗೆ ಒಂದಷ್ಟು ಜಮೀನು ಕೊಟ್ರೆ ಆತನಿಗೂ ಒಂದು ಒಳ್ಳೆ ಬದುಕು ಸಿಕ್ಕಿತು ಅಂತ ಅಂದುಕೊಂಡಿದ್ರು. ಆದರೆ ಸೋನಿಯಾಳ ಪ್ರಸ್ತಾಪಕ್ಕೆ ಅವಳ ಮಲ ಸಹೋದರ ಸುನಿಲ್ ಖ್ಯಾತೆ ತೆಗೆದಿದ್ದ. ಬೇಕಿದ್ರೆ ಹಣವನ್ನ ತೆಗೆದುಕೋ, ಆದರೆ ಜಮೀನು ಮಾರೋದು ಬೇಡ, ಅದು ಮುಂದೆ ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ಬುದ್ಧಿವಾದ ಹೇಳಿ ತಂಗಿಯ ಹಠಕ್ಕೆ ಅಡ್ಡಗಾಲು ಹಾಕಿದ್ದ. ಇದೊಂದು ವಿಷಯ ಸೋನಿಯಾ ತಲೆಯಲ್ಲಿ ದೊಡ್ಡದಾಗಿ ಕುಳಿತು ಬಿಡುತ್ತೆ. ಸಾಲದ್ದಕ್ಕೆ ತನ್ನ ಮನೆಗೆ ಬಂದಿದ್ದ ಅಣ್ಣನಿಗೆ ಧಮಕಿ ಹಾಕಿದ್ದ ಸೋನಿಯಾ ಕೋರ್ಟ್ಗೆ ಹೋಗಿ ಆಸ್ತಿ ಪಡೆಯೋದಾಗಿ ಬೆದರಿಸಿದ್ದಳು. ಸ್ನೇಹಿತರೆ, ಆಸ್ತಿ ವಿವಾದ ಅನ್ನೋದು ಎಲ್ಲರ ಮನೆಯಲ್ಲೂ ಇದ್ದದ್ದೇ. ಅಕ್ಕ ತಂಗಿಯರು ಕಾನೂನಿನ ಅಸ್ತ್ರ ಮುಂದಿಟ್ಕೊಂಡು ಆಸ್ತಿ ಪಡೆಯಲು ಹವಣಿಸ್ತಾರೆ. ಆದರೆ ಇಲ್ಲಿ ನಡೆದಂತೆ ಯಾರು ಕೂಡ ಈ ಮಟ್ಟಿಗಿನ ಕ್ರೂರತೆ ಮೆರೆಯಲಾರರು. ಆದರೆ ಸೋನಿಯಾ ಆ ಗಡಿಯನ್ನ ಮೀರಿ ಸಂಪತ್ತಿಗಾಗಿ ತನ್ನ ಇಡೀ ತವರು ಮನೆ ಕುಟುಂಬವನ್ನೇ ಅಮಾನುಷವಾಗಿ ಹತ್ಯೆಗೈದಿದ್ಲು. ಅವಳ ಪ್ರಕಾರ ಇಡೀ ಕುಟುಂಬ ಹತ್ಯೆ ಮಾಡಿದ್ರೆ ಸಮಸ್ತ ಆಸ್ತಿಯು ತನಗೆ ಸಿಗುತ್ತದೆ ಎಂದುಕೊಂಡಿದ್ಲು. ಆದರೆ ದುರಾಸೆ, ಲಾಲಸಿತನ, ಕ್ರೂರ ಮೃಗತ್ವದಿಂದ ಕಾರ್ಯಕ್ಕೆ ಇಳಿದಿದ್ಲು. ತನ್ನ ಗಂಡ ಸಂಜೀವನಿಗೂ ಆಮಿಷ ತೋರಿಸಿ ಆತನನ್ನ ಸಹ ಕೊಲೆಗಾರನನ್ನಾಗಿಸಿದ್ಲು. ಅಂತಿಮವಾಗಿ ಈ ಕೇಸ್ ಬಗ್ಗೆ ಪೊಲೀಸರು ವಿಸ್ತೃತ ತನಿಖೆ ನಡೆಸಿದಾಗ ಕರಾಳ ಸತ್ಯ ಹೊರಬೀಳುತ್ತೆ. ಆರಂಭದಲ್ಲಿ ಸೋನಿಯಾ ಈ ಕೊಲೆಯಲ್ಲಿ ತನ್ನದೇನು ಪಾತ್ರವೇ ಇಲ್ಲ ಅಂತ ಹೇಳ್ತಾ ಇದ್ಲು. ಆದರೆ ಸಾಕ್ಷ್ಯಾಧಾರಗಳು, ಪುರಾವೆಗಳು ಹಾಗೂ ಅವರ ನಡವಳಿಕೆ ಎಲ್ಲವನ್ನ ಬಿಚ್ಚಿಡುತ್ತೆ. ಸತತ 4 ವರ್ಷಗಳ ವಿಚಾರಣೆ ಬಳಿಕ 2004ರಲ್ಲಿ ಆರೋಪಿಗಳಿಗೆ ಹಿಸ್ಸಾರ್ ಸೆಷನ್ಸ್ ಕೋರ್ಟ್ ಮರಣ ದಂಡನೆ ಶಿಕ್ಷೆ ವಿಧಿಸುತ್ತೆ. ಹಾಗಂತ ಈ ಪ್ರಕರಣ ಇಲ್ಲಿಗೆ ಅಂತ್ಯವಾಗಿಲ್ಲ. ಚಾಲಾಕಿ ದಂಪತಿಗಳು ಮೇಲ್ಮನವಿ ಮೇಲೆ ಮೇಲ್ಮನವಿ ಹಾಕಿ ತಮ್ಮ ಶಿಕ್ಷೆಯನ್ನ ಜೀವಾವಧಿಗೆ ಇಳಿಸಿಕೊಂಡರು. ಆದರೆ ಕೋರ್ಟ್ ಅವರ ಭಯಂಕರ ಹತ್ಯೆ ಹಾಗೂ ಮಾನವ ವಿರೋಧಿ ಕೃತ್ಯಗಳನ್ನ ಗಮನಿಸಿ ಮತ್ತೆ ಮರಣದಂಡನೆ ಶಿಕ್ಷೆಗೆ ಸೂಚಿಸಿತು. 2007ರಲ್ಲೇ ಗಲ್ಲು ಶಿಕ್ಷೆಯು ನಿಗದಿಯಾಗಿತ್ತು. ಆದರೆ ಈ ಕಿರಾತಕ ದಂಪತಿ ಕಾನೂನಿನ ಲೂಪ್ಹೋಲ್ಸ್ಗಳನ್ನ ಬಳಸಿಕೊಂಡು ಶಿಕ್ಷೆಯನ್ನ ಮತ್ತೆ ಜೀವಾವಧಿಗೆ ಇಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ವಿಚಿತ್ರ ಅಂದರೆ ರಾಷ್ಟ್ರಪತಿ ಬಳಿಯೂ ಇವರ ಕ್ಷಮಾದಾನ ಅರ್ಜಿ ಹೋಗಿತ್ತು. ಆದರೆ ರಾಷ್ಟ್ರಪತಿಗಳು ಇದನ್ನ ತಿರಸ್ಕರಿಸಿದ್ರು. ದುರಂತ ಅಂದರೆ ತನ್ನದೇ ಅಣ್ಣನ ಮಕ್ಕಳನ್ನ ನಿರ್ದಯವಾಗಿ ಕೊಂದಿದ್ದ ಈ ಧೂರ್ತ ಮಹಿಳೆ ತನ್ನ ಮಗನನ್ನ ಮುಂದಿಟ್ಕೊಂಡು ಕ್ಷಮಾದಾನಕ್ಕೆ ಅರ್ಜಿ ಹಾಕಿದ್ಲು. ಆದರೆ ರಾಷ್ಟ್ರಪತಿಗಳಾಗ್ಲಿ ನ್ಯಾಯಾಲಯಗಳಾಗ್ಲಿ ಇವರ ಅರ್ಜಿಯನ್ನ ಮನ್ನಿಸಲಿಲ್ಲ. ಇಂದಿಗೂ ವಿಚಾರಣೆಯಲ್ಲಿರುವ ಈ ಪ್ರಕರಣ ಆಗಾಗ ಕೋರ್ಟ್ ಮುಂದೆ ಬರುತ್ತಲೇ ಇದೆ. 8 ಜನರ ಹತ್ಯೆಗೆ ಕಾರಣವಾಗಿದ್ದ ಈ ಪಿಶಾಚಿ ದಂಪತಿ ವಿಚಾರಣಾಧೀನ ಕೈದಿಗಳಾಗಿಯೇ 25 ವರ್ಷ ದೂಡಿಕೊಂಡು ಬಂದಿದ್ದಾರೆ. ದುರಂತ ಅಂದ್ರೆ ಸೋನಿಯಾ ಪತಿ ಬೇಲ್ ಮೇಲೆ ಬಿಡುಗಡೆ ಹೊಂದಿ ಬಾಬಾ ವೇಷ ಧರಿಸಿ ಜನರಿಗೆ ಪ್ರವಚನ ನೀಡಲು ಹೋಗಿ ಸಿಕ್ಕಿಬಿದ್ದಿದ್ದಾನೆ. ಒಟ್ನಲ್ಲಿ ಭಾರತದ ಅತ್ಯಂತ ಭೀಕರ ಹತ್ಯಾಕಾಂಡಗಳಲ್ಲಿ ಒಂದಾಗಿರುವ ಈ ಕೊಲೆ ಪ್ರಕರಣ ಇಂದಿಗೂ ಜನಮಾನಸದಲ್ಲಿ ಕೆಟ್ಟ ಕನಸಾಗಿ ಉಳಿದುಕೊಂಡಿದೆ. ಹರಿಯಾಣ ಜನರು ಈ ಕ್ರೂರ ದಂಪತಿಗಳ ಶಿಕ್ಷೆಯ ಜಾರಿಗೆ ಈಗಲೂ ಕೂಡ ಆಗ್ರಹಿಸುತ್ತಿದ್ದಾರೆ. ಈ ಕೊಲೆ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.